With each sip from your lips, you're kissing me dizzy. I fight for composure. ಇವತ್ತು ತಮಿಳುನಾಡಿಗೆ ನಾವು ಪ್ರವಾಸಗಳು ಹೋಗ್ಬೇಕು ಅಂದಾಗ ಪ್ರವಾಸ ಹೋಗ್ತಾರೆ ಎಂತ ಟಿಟಿ ಅವರಾಗ್ಲಿ ಮಿನಿ ಬಸ್ಗಳವರಾಗ್ಲಿ ಭಯ ಇದ್ರು ತಮಿಳುನಾಡಿಗೆ ನಮ್ಮ ಧ್ವಜವನ್ನ ಹಾಕೊಂಡು ಹೋಗೋದಕ್ಕೆ ಭಯ ಇದ್ರು ಹೆಮ್ಮೆಯಿಂದ ಗರ್ವ ಬಿದ್ದು ಹಂಗೆ ಅವರಲ್ಲಿ ಹಿಡ್ಕೊಂಡು ಮಡಚಿ ಮತ್ತೆ ಮನೆಯಲ್ಲಿ ಕೊಡ್ತಾರೆ ಅಂತ ಗೊತ್ತಿದ್ರು ಕೂಡ ಗರ್ವದಿಂದ ಹೋಗ್ಬಿಟ್ಟು ತಮಿಳುನಾಡಲ್ಲಿ ನಮ್ಮ ಬಾವುಟವನ್ನ ಹಾರಿಸ್ತಾರೆ ಅಂತ ಹೇಳಿದ್ರೆ ಏನಂತ ಅದು ಗುಂಡಿಗೆ ಅಂದ್ರೆ ಆ ಗುಂಡಿಗೆ ಬದುಕಬೇಕಾಗ್ತದೆ. ಇವತ್ತು ಅಷ್ಟೇ ನಾವೆಲ್ಲ ಹುಟ್ಟಿದೀವಿ, ನಾಳೆ ಸಾಯ್ತೀವಿ. ಆದ್ರೆ ನಮ್ಮ ಪ್ರಾಣ ಇರೋರ್ಗು ಕನ್ನಡ ಭಾಷೆಯನ್ನ ಬಿಟ್ಟು ಕನ್ನಡ ನೆಲ ಜಲ ವಿಷಯದಲ್ಲಿ ಏನಾದ್ರೂ ಬಂದಾಗ ಇವತ್ತು ಏನಾದ್ರೂ ನಮ್ಮ ಕನ್ನಡ ನಾಡಿನಿಂದ ಒಬ್ಬ ಪ್ರಧಾನಮಂತ್ರಿಯನ್ನ ಆಗಿದ್ರೆ ಅದು ನಮ್ಮ ಕರ್ನಾಟಕದಿಂದ ಒಂದು ದೇವೇಗೌಡ ಅವರಾಗಿ ಇವತ್ತೇನಾದ್ರೂ ಕರ್ನಾಟಕದ ಗೊತ್ತು ಡೆಲ್ಲಿವರೆಗೂ ಗೊತ್ತು ಅಂದ್ರೆ ಇವತ್ತು ದೇವೇಗೌಡರಿಂದ ಆಗಲಿ ಸಂತೋಷ ಪಡಿತಾ ಇದೀವಿ. ಅದೇ ರೀತಿಯಾಗಿ ಇವತ್ತೂ ಸಹ ನಾಡು ನೆಲ ಜಲ ವಿಷಯ ಬಂದಾಗ ಇವತ್ತು 92 ವರ್ಷ ಆದ್ರೂ ಕೂಡ ಎದ್ದು ನಿಂತು ಟೇಬಲ್ ಗುದ್ದಿ ಕ್ವಶನ್ ಮಾಡ್ತಾರೆ. ಹಿಂದಿಯವರಿಗೆಲ್ಲ ಬೆವರು ಸುರಿಸ್ತಾರೆ. ಅದಕ್ಕೋಸ್ಕರ ಇವತ್ತು ಏನೇ ಇರಲಿ, ನೀವು ಪುಟಾಣಿ ಮಕ್ಕಳು ಅಷ್ಟೇ, ನಿಮ್ಮ ಮನೆಗಳಲ್ಲಿ ತಂದೆ ತಾಯಿ ಅಂದ್ರೆ ಏನಿದ್ದೀರೋ ನೀವು ಆದಷ್ಟು ನಿಮ್ಮ ಶಾಲೆಗಳಲ್ಲಿ ಏನು ನೀವು ಕನ್ನಡ ಭಾಷೆಯನ್ನು ಕಲಿತಾ ಇದ್ರ ನಿಮ್ಮ ಟೀಚರ್ಸ್ ಹತ್ರ ಕನ್ನಡದಲ್ಲೇ ಮಾತಾಡಿ. ನಿಮ್ಮ ತಂದೆ ತಾಯಿ ಹತ್ರ ಅಷ್ಟೇ ಸ್ವಾಭಿಮಾನದಿಂದ ಬದುಕಿ. ನಾವು ಕನ್ನಡಿಗರು ಯಾವತ್ತೂ ಅಷ್ಟೇ ಸ್ವಾಭಿಮಾನ ನಮ್ಮ ಕನ್ನಡಿಗರಿಗೆ. ಇವತ್ತು ಏನು ಹೋರಾಟಗಳು ನಡೀತಾನೆ ಇದಾವೆ, ಬೆಂಗಳೂರಲ್ಲಿ ನೋಡ್ತಾ ಇರ್ತೇವೆ ನಾವು. ಹೋರಾಟ ನಡೀತಾ ಇದ್ರು ಕೂಡ ಬೇರೆ ರಾಜ್ಯದ ಬೇರೆ ಇವರು ಅಂಗಡಿಗಳು ಹಾಕೊಂಡು ಅವ್ರ ಮೇಲೆ ಬೋರ್ಡ್ಗಳ ಮೇಲೆ ತಮಿಳಾಗ್ಲಿ ಹಿಂದಿ ಆಗ್ಲಿ ಏರಿಕೆ ನಿಲ್ತಾನೆ ಇಲ್ಲ. ನಿಲ್ಲಿಲ್ಲ ಅಂದ್ರೂ ನಮ್ಮ ಹೋರಾಟಗಾರರು ಬಿಡ್ತಾನೂ ಇಲ್ಲ. ಅವರನ್ನ ಅಡ್ಡಾಡಿಸಿ ಎಲ್ಲ ಕಿತ್ತಿ ಹೊಡಿತಾ ಇದ್ದಾರೆ. ಅದೇ ರೀತಿ ದಯವಿಟ್ಟು ಹೇಳ್ತೀನಿ, ಇವತ್ತು ಏನೇ ಇರಲಿ ಈ ಮೆಸೇಜ್ ಹೀಗೆ ಇರಲಿ. ನಾವು ಯಾವತ್ತು ಕನ್ನಡ ರಾಜ್ಯೋತ್ಸವ ಬಂದಾಗ ನಾನು ಕನ್ನಡಿಗ ಅಂತ ಮಾತಾಡೋದಲ್ಲ, 365 ದಿನ ನಾನು ಕನ್ನಡಿಗ ಅಂತ ಹೇಳ್ಬಿಟ್ಟು ನೀವು ಬದುಕಬೇಕಾಗುತ್ತೆ. ಇವತ್ತು ದಯವಿಟ್ಟು ಇಲ್ಲಿ ಕೆಟ್ಟು 2 ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ತಂದೆ ತಾಯಿಗೂ ಒಂದ್ಸುತ್ತಾ ಈ ಪ್ರೀತಿಯಾದ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.